ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಜಾಸ್ತಿಯಾಗಿ ನಮ್ಮ ಭಾರತ ದೇಶದಲ್ಲೇ ಶ್ರೀ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಆ ದೇವರಿಗೆ ನಾವು ಜಾಸ್ತಿ ಪೂಜೆ ಮಾಡ್ತೀವಿ. ಕಾರಣ ಏನಂದರೆ ಅಯ್ಯಪ್ಪ ಸ್ವಾಮಿನ ಯಾರು ನಂಬ್ತಾರೆ ಖಂಡಿತವಾಗ್ಲೂ ಕಷ್ಟ ಕಾರ್ಪಣ್ಯ ಬಂದಾಗ ಅಯ್ಯಪ್ಪ ಅಂದಾಗ ಆ ಸ್ವಾಮಿಯ ಆಶೀರ್ವಾದ ಇರ್ತದೆ, ಆ ಕಷ್ಟ ನೋವುಗಳು ದೂರ ಆಗ್ತವೆ. ಇದು ನನ್ನ ಸ್ವಂತ ಒಂದು ತಿಳ್ಕೊಂಡಂಥ ವಿಷಯ. ಯಾಕಂದರೆ ಇವತ್ತು ಧರ್ಮದ ಆಧಾರದ ಮೇಲೆ ನಮ್ಮ ಭಾರತ ದೇಶ ನಿಂತಿದೆ, ನಂಬಿಕೆ ಆಧಾರದ ಮೇಲೆ ಈ ಭಾರತ ದೇಶ ನಿಂತಿದೆ. ಅದಕ್ಕೆ ಭಾರತ ದೇಶ ಇವತ್ತು ಪ್ರಪಂಚದಲ್ಲಿ ಒಂದು ವಿಶಿಷ್ಟವಾದಂಥ ದೇಶ ಯಾವುದಾದ್ರೂ ಈ ಪ್ರಪಂಚದಲ್ಲಿದೆ ಅಂದರೆ ಅದು ಭಾರತ ದೇಶ. ಇಲ್ಲಿನ ನೆಲ, ಜಲ, ಸಂಸ್ಕೃತಿ, ಸಂಸ್ಕಾರ, ಆಚಾರ, ವಿಚಾರಗಳು ಎಲ್ಲವೂ ವಿಶೇಷವಾಗಿದೆ. ಅದಕ್ಕೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಇವತ್ತು ಭಾರತ ದೇಶ ಪ್ರಪಂಚದಲ್ಲೇ ಒಂದು ವಿಶ್ವಗುರು ಆಗಲಿಕ್ಕೆ ಹೊರಟಂಥ ದೇಶ ಅಂದರೆ ನಮ್ಮ ಭಾರತ ದೇಶ. ಯಾಕಂದರೆ ನಾವು ನಂಬ್ತೀವಿ, ದೇವ್ರನ್ನ ಆರಾಧಿಸ್ತೀವಿ, ಪೂಜಿಸ್ತೀವಿ. ಅದರಿಂದ ಇವತ್ತು ಯಾರು ದೇವ್ರನ್ನ ಪೂಜೆ ಮಾಡಿಕೊಂಡು ಆರಾಧಿಸ್ಕೊಂಡ್ಬಂದರೆ ಖಂಡಿತವಾಗೂ ಅವರ ಜೀವನ ಒಂದು ಸುಖ ಶಾಂತಿ ನೆಮ್ಮದಿಯಿಂದ ಇರಲಿಕ್ಕೆ ಕಾರಣ ಆಗ್ತದೆ. ಪ್ರತಿಯೊಂದು ಹಂತದಲ್ಲೂ, ಹೆಜ್ಜೆಯಲ್ಲೂ, ಕ್ಷಣದಲ್ಲೂ, ಸಮಯದಲ್ಲೂ ಆ ದೇವ್ರ ಶಕ್ತಿ ಇದ್ರೆ ಮಾತ್ರ ಈ ಒಂದು ಸೃಷ್ಟಿಯಲ್ಲಿ ನಮ್ಮ ಜೀವನಗಳು ಮನುಷ್ಯ ಜೀವ ಇರ್ಬೋದು, ಅದು ಯಾವುದೇ ಜೀವರಾಶಿ ಇರ್ಬೋದು, ಪ್ರತಿಯೊಂದು ಜೀವರಾಶಿನೂ ಕಂಟ್ರೋಲ್ ಇಟ್ಕೊಂಡಿರುವಂಥ ಶಕ್ತಿ, ಅದನ್ನೇ ನಾವು ದೇವರು ಇರ್ತೀವಿ. ಇವತ್ತೊಂದು ಎಲೆ ಅಲ್ಲಾಡಬೇಕಾದ್ರೂ ಅದೊಂದು ದೈವ ಶಕ್ತಿಯಿಂದನೇ ಅಲ್ಲಾಡ್ತದೆ ಅಂತ ಹೇಳಲಿಕ್ಕೆ ನಾನು ಇದನ್ನು ಇಷ್ಟಪಡ್ತೀನಿ. ನಮ್ಮೆಲ್ಲ ಪೋಷಕರು, ಹಿರಿಯರು ಏನು ನಮ್ಮ ಹಿಂದಿನವರು ಹಾಕ್ಕೊಟ್ಟಂತಹ ಏನು ಅವತ್ತಿನ ದಿನ ಜಾತ್ರೆ, ದೇವ್ರ ಕಾರ್ಯ, ಎಲ್ಲೆಲ್ಲೋ ಹೋಗ್ಬಿಟ್ಟು ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಟ್ಟು ವಾರಕ್ಕೊಂದ್ಸರಿ ಗ್ರಾಮಗಳಲ್ಲಿ ದೇವಸ್ಥಾನ ಇಲ್ಲೆಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಿದ್ದಲ್ಲ, ನಗರ ಪ್ರದೇಶಗಳಲ್ಲೂ ನಾವು ಅದೇ ಸಂಸ್ಕೃತಿ ಬೆಳೆಸ್ಕೊಂಡ್ರೆ ಹಿಂದಿನವರು 100 ವರ್ಷ ಸುಖದಿಂದ ಬಾಳ್ತಾ ಇದ್ದಲ್ಲ, ಇವತ್ತು ಅದು ಅರ್ಧಕ್ಕೆ ಬಂದಿದೆಲ್ಲ, ಮತ್ತೊಂದಿಷ್ಟು ವರ್ಷ ಜಾಸ್ತಿ ಆಗ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ. ನಿಮ್ಮೆಲ್ಲರಿಗೂ ಇವತ್ತು ಅಯ್ಯಪ್ಪ ಸ್ವಾಮಿಯ ಒಂದು ಈ ಪೂಜೆಯನ್ನು ಮಾಡಿದಂಥ ನಮ್ಮ ಸುರೇಶ್ ಹಾಗೂ ತಂಡದವರಿಗೆ ನಾನು ಈ ಮೂಲಕ ಕೃತಜ್ಞತೆ ಹೇಳ್ತೀನಿ.